ಎಷ್ಟೋ ಅನಾಥರು, ಎಷ್ಟೋ ವಯಸ್ಸಾದವರು, ಎಷ್ಟೋ ವೃದ್ಧರು ಬೀದಿಯಲ್ಲಿ ಊಟ ಇಲ್ಲದೆ ಭಿಕ್ಷೆ ಬೇಡ್ತಾ ಇದ್ದಾರೆ, ಮತ್ತು ಬೀದಿಯಲ್ಲಿ ಯಾವುದೇ ರೀತಿ ಸೌಕರ್ಯ ಇಲ್ಲದಂಗೆ ಇರ್ತಾರೆ. ಸೊ ಅಂಥವ್ರಿಗೆ ಒಂದು ಆಶ್ರಯ ಕೊಟ್ಟಂತಹ ಎಷ್ಟೋ ಅನಾಥಾಶ್ರಮಗಳಿದೆ. ಸೊ ಅದರಲ್ಲಿ ನಾವು ಇವಾಗಿರೋದು ಪ್ರಶಾಂತ್ ಚಕ್ರವರ್ತಿ ಅವರ ಆಶ್ರಮ. ಸೊ ಬನ್ನಿ ಅವ್ರನ್ನ ಮಾತಾಡ್ಸೋಣ. ಯಾಕೆಂದರೆ ಅವರು ಬರೀ ಸೇವಕರಾಗಿ ನೋಡಿರ್ತೀರ, ಬಟ್ ಆದರೆ ಅದಕ್ಕಿಂತ ಮುಖ್ಯವಾಗಿ ಅವರು ಒಬ್ಬರು ನಟರು, ಒಬ್ಬರು ಡ್ಯಾನ್ಸರು, ಪ್ರತಿಯೊಂದು ಅವ್ರ ಬಗ್ಗೆ ತಿಳ್ಕೊತ ಹೋಗೋಣ. ಸೊ ಬನ್ನಿ. ನಮಸ್ಕಾರ ಸರ್. ನಮಸ್ತೆ ಸರ್. ಹೇಗಿದೆ ಆಶ್ರಮ ಎಲ್ಲ ಹೇಗಿದೆ ಲೈಫು? ಸರ್ ಆಶ್ರಮ ಹೇಗಿದೆ ಅಂದರೆ, ಆಶ್ರಮ ಪ್ರಾಬ್ಲಮ್ ಇದ್ದೇ ಇರುತ್ತೆ ನಮಗೆ. ಡೈಲಿ ಒಂದು ಯುದ್ಧ ಮಾಡ್ದಂಗೆ ಮಾಡ್ತಾ ಇರ್ತೀವಿ, ಹೋಗ್ತಾ ಇರ್ಬೇಕಷ್ಟೆ. ಬಟ್ ತುಂಬ ಚೆನ್ನಾಗಿದೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಇಲ್ಲಿ ನಾವು ಸಾಕ್ತಾ ಇರೋದು ನಮ್ಮ ಹೆಂಡತಿ ಮಕ್ಕಳನ್ನೆಲ್ಲ, ಸಾರ್ವಜನಿಕರನ್ನ. ಬೇರೆ ಯಾರೋ ಮಾಡ್ದಿರೋ ಕೆಲಸನ ನಾವು ಮಾಡ್ತಾಯಿದ್ವಿ. ಅಂದರೆ ಗೊತ್ತಾಗತ್ತೆ ನಿಮಗೆ, ಸರ್ಕಾರ ಮಾಡ್ದಿರೋ ಕೆಲಸನ ನಾವು ಮಾಡ್ತಾಯಿದ್ವಿ. ಬಟ್ ಕಷ್ಟ ಇದ್ದೇ ಇರುತ್ತೆ, ಹೋಗ್ತಾ ಇರುತ್ತೆ, ಮಾಡ್ತಾಯಿದ್ವಿ. ಎಲ್ಲ ಒಂದು ದೇವ್ರ ದಯೆ, ಜನಗಳ ಆಶೀರ್ವಾದ, ನಿಮ್ಮಂಥ ಮೀಡಿಯಾದವ್ರ ಒಂದು ಸಪೋರ್ಟ್ ಅಷ್ಟು. ಸರ್, ಈಗ ನೀವು ಮೊದಲನೇದಾಗಿ ಪ್ರಶಾಂತ್ ಚಕ್ರವರ್ತಿ ಯಾರು ಅಂದರೆ ಮುಂಚೆ ಏನು ಮಾಡ್ತಾಯಿದ್ರು? ಪ್ರಶಾಂತ್ ಚಕ್ರವರ್ತಿ ನಾನೇ ರೀ, ಮತ್ತೆ ಯಾರು? ಅಲ್ಲ, ನೀವೇನೆ. ಬಟ್ ಏನಾಗಿದ್ರು ಮುಂಚೆ, ಹೆಂಗೆ ಬಂದರು ಈ ಫೀಲ್ಡಿಗೆ? ಸರ್, ಪ್ರಶಾಂತ್ ಚಕ್ರವರ್ತಿ ಆಗೋಕ್ಕೆ ಮುಂಚೆ ನನ್ನ ಹೆಸರು ಬಂದು ಚಕ್ರವರ್ತಿ ಇರಲಿಲ್ಲ. ಬರೀ ಐ ಆಮ್ ಓನ್ಲಿ ಏನು ಹೇಳಿ, ಪ್ರಶಾಂತ್ ಅಷ್ಟೇ ಇದೆ ನನ್ನ ಒಂದು ಹೆಸರು. ಹಂಗೆ ಬರ್ತಾ ಇದ್ವಿ. ನಾನು ಆವಾಗ ಗಾರೆ ಕೆಲಸ, ಪೇಂಟ್ ಕೆಲಸ, ಸೊಪ್ಪು ಮಾರ್ಕೊಂಡು ಇದು ಜೀವನ ಮಾಡ್ತಾಯಿದ್ದು ನಾನು. ಆ್ಯಕ್ಚುಲಿ ನಮ್ಮ ಅಪ್ಪ ಬಂದ್ಬಿಟ್ಟು ಪೇಂಟ್ರು. ಮನೆಗೆ ನಮ್ಮ ಅಪ್ಪ ಪೇಂಟ್ ಮಾಡಿ ಒಂದು ಸಂಪಾದನೆ ಮಾಡ್ತಾಯಿದ್ರು. ಅವ್ರ ಜೊತೆನೂ ಪೇಂಟ್ ಬಾಕ್ಸ್ ಹಿಂಗೆ ಹಿಡ್ಕೊಂಡು ನಿಂತ್ಕೊಂಡ್ರೆ ಅವರು ಪೇಂಟ್ ಮಾಡೋರು. ಆ ಥರ ಎಲ್ಲ ಗಾರೆ ಕೆಲಸ ಎಲ್ಲ ಮಾಡ್ಕೊಂಡಿದ್ವಿ. ಅಂದರೆ ಬಡತನ ಅಂದರೆ ಅದು ಹೇಳೋಕ್ಕಾಗಲ್ಲ ಸರ್. ಮನೆ ಅಕ್ಕಪಕ್ಕದವ್ರ ಹತ್ರ ಒಂದು ಲೋಟ ಸಕ್ಕರೆ, ಒಂದು ಲೋಟ ಅಕ್ಕಿ ಇಸ್ಕೊಂಡು ಜೀವನ ಮಾಡಿದ್ದಾರೆ ನಮ್ಮ ತಾಯಿ ಎಲ್ಲ, ನಮ್ಮ ಅಪ್ಪ ಎಲ್ಲ. ಬಟ್ ತುಂಬ ಕಷ್ಟ. ತುಂಬ ಜನ ಅನ್ಕೊಂಬಿಟ್ಟಿರ್ತಾರೆ ಪ್ರಶಾಂತ್ ಚಕ್ರವರ್ತಿಗೆ ಬೈಬರ್ತ ಶ್ರೀಮಂತ, ದುಡ್ಡಿದೆ ಅದಕ್ಕೆ ಆಶ್ರಮ ಮಾಡ್ತಾನೆ. ನಥಿಂಗ್ ಸರ್. ದುಡ್ಡಿದವ್ರು ಯಾರು ಆಶ್ರಮ ಮಾಡಲ್ಲ. ದುಡ್ಡಿದೆಲ್ಲ ಶೋಕಿ ಮಾಡ್ತಾರೆ, ಲೈಫ್ನ ಎಂಜಾಯ್ ಮಾಡ್ತಾರೆ. ನನಗೆ ಈ ಅನ್ನ ಅಂದ್ರೇನು, ಹಸು ಅಂದ್ರೇನು, ಕಷ್ಟ ಏನು ತುಂಬ ಚೆನ್ನಾಗಿ ಗೊತ್ತು. ಅದಕ್ಕೋಸ್ಕರ ಈ ಒಂದು ಆಶ್ರಮನ ಮಾಡಬೇಕು ಅಂತ ಅಂದ್ಕೊಂಡಿದ್ದು. ಬಟ್ ಯಾವತ್ತೂ ಆಶ್ರಮ ಮಾಡಬೇಕು ಅಂತ ಅಂದ್ಕೊಂಡಿಲ್ಲ ನಾವು. ಬೇಸಿಕಲಿ ನಾನು ಡ್ಯಾನ್ಸ್ ಮಾಸ್ಟರ್ ಆಗಿದ್ದೆ, ಆ್ಯಕ್ಟ್ರ್ ಆಗಿದ್ದೆ, ಮಾಡೆಲ್ ಆಗಿದ್ದೆ. ಫಿಲಮ್ ಇಂಡಸ್ಟ್ರಿಗೆ ಹೋಗಿ ದೊಡ್ಡ ಸ್ಟಾರ್ ಆಗಬೇಕು ಅಂತ ಹೊರಟಿದ್ದು ನಾನು. ಆ್ಯಕ್ಚುಲಿ ನನಗೇನೋ ಗೊತ್ತಿಲ್ಲ ಸರ್. ನನ್ನ ಮೈಯಲ್ಲಿ ತುಂಬ ಜನ ಅನ್ಕೊಂಬಿಟ್ಟವ್ರೆ, ಆಶ್ರಮದಲ್ಲಿ ರೀಲ್ಸ್ ಮಾಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ವಿಡಿಯೋ ಮಾಡ್ತಾರೆ, ಹಂಗೆ ಅಂತ. ನನ್ನ ಒಂದು ರಕ್ತ ನಾಡಿಗಳಲ್ಲಿ ನನಗೆ ಆ್ಯಕ್ಟಿಂಗು, ಡ್ಯಾನ್ಸು ಬಂದ್ಬಿಟ್ಟಿದೆ ಸರ್. ಅದೇನೋ ಗೊತ್ತಿಲ್ಲ ನನಗೆ. ಅಂದರೆ ಆ್ಯಕ್ಚುಲಿ ಐ ಆಮ್ ಎ ಸೂಪರ್ ಡ್ಯಾನ್ಸರ್, ಡ್ಯಾನ್ಸ್ ಮಾಸ್ಟರ್ ಆಗಿದ್ದೆ. ನಿಮ್ಗೆ ಆ್ಯಕ್ಟಿಂಗ್ ಯಾವ ಥರ ಆ್ಯಕ್ಟಿಂಗ್ ಬೇಕು ಸರ್, ಹಿಂಗೆ ಮಾಡ್ತೀನಿ. ಆ ಥರ ನನಗೊಂದು ಆ ದೇವ್ರು ಕೊಟ್ಟರೆ ಒಂದು ವರ ಅಷ್ಟೇ. ಹಂಗೆ ಮಾಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಆ್ಯಕ್ಚುಲಿ ನಾನು ಡ್ಯಾನ್ಸರ್ ಆದೆ, ಡ್ಯಾನ್ಸ್ ಮಾಸ್ಟರ್ ಆದೆ. ಯಲಹಂಕದಲ್ಲಿ ಒಂದು 12-13 ಸಾವಿರ ಜನ ಮಕ್ಕಳಿಗೆ ಡ್ಯಾನ್ಸ್ ಕಲಿಸಿದ್ದೀನಿ. ಯಲಹಂಕದಲ್ಲಿ ಒಂದು 13-14 ಸಾವಿರ ಜನ ಇದ್ದಾರೆ ನನಗೆ, ಸ್ಟೂಡೆಂಟ್ಸ್ ಇದ್ದಾರೆ. ಡ್ಯಾನ್ಸ್ ಮಾಸ್ಟರ್ ವರ್ಕ್ ಮಾಡಿದ್ದೀನಿ. ಆಮೇಲೆ ಏನದು ಆ್ಯಕ್ಟಿಂಗ್ ಇದು ತೊಗೊಂಡೆ. ಆ್ಯಕ್ಟಿಂಗ್ ಒಂದು ಶಾಲೆ ಕೂಡ ಮಾಡಿದ್ವಿ. ಶಾಲೆ ಮಾಡಿಬಿಟ್ಟು ಅದರಲ್ಲೂ ಒಂದು 63 ಜನ ಇದ್ದರು ಸ್ಟೂಡೆಂಟ್ಸ್ ಎಲ್ಲ. ಅವ್ರಿಗೆಲ್ಲ ಟ್ರೈನ್ ಅಪ್ ಮಾಡಿಕೊಂಡು ಒಂದು 35 ಶಾರ್ಟ್ ಸಿನಿಮಾ ಮಾಡಿದೆ. ನಟನಾಗಿ ಮಾಡಿದೆ, ಆ್ಯಕ್ಟರ್ ಆಗಿ, ನಟನಾಗಿ, ಸ್ಕ್ರಿಪ್ಟ್ ರೈಟ್ರು ನಾನೇ, ಆಮೇಲೆ ಡೈಲಾಗ್ ಬರೆಯೋದು ನಾನೇ, ಆಮೇಲೆ ಮೇಕಿಂಗ್ ಮಾಡೋದು ನಾನೇ, ಕ್ಯಾಮ್ರಾ ವರ್ಕು ನಂದೆ. ಈ ಥರ ಎಲ್ಲ ಮಾಡ್ಕೊಂಡ್ಬಂದ್ವಿ. ಆ ಥರ ಬರ್ತಾ ಇರ್ಬೇಕಾದ್ರೆ ಏನಾಗೋಯ್ತು ಅಂದರೆ ಸರ್, ನನ್ನ ಆ್ಯಕ್ಟಿಂಗ್ ತುಂಬ, ನೀವು ಬೇಕಾದ್ರೆ ನನ್ನ ಒಂದು ಪೇಜ್ ತೆಗೆದು ನೋಡಿ ಫೇಸ್ಬುಕ್ಕಲ್ಲಿ, ಮಸ್ತ್ ಫಿಗರ್ ಗುರು ಅಂತ ನಮ್ಮ ಪೇಜ್. ಈಗ ಮಸ್ತ್ ಫಿಗರ್ ಗುರು ಅಂದರೆ ನಿಮ್ಮ ಪ್ರಕಾರ ಏನು? ಮಸ್ತ್ ಫಿಗರ್ ಗುರು ಅಂದರೆ ಸ್ವಲ್ಪ ಕ್ರೇಜಿಗಿರುವಂಥ ಹುಡುಗರು ಒಂದು ಮಾಡಿರ್ತಕ್ಕಂಥ ಪೇಜು, ಅಥವಾ ನಾನು ಕೇಳ್ತಿರೋದು ಮಸ್ತ್ ಫಿಗರ್ ಗುರು ಅರ್ಥ ಏನು ಅಂತ. ಅದು ಯೂಶಲಿ ಹುಡುಗರು ಬಳಸುವಂಥ ಪದ. ಏನು ಸಕಾಲ ಫಿಗರ್ ಗುರು ಅಂತಲ್ಲ, ಅದೇ ಅರ್ಥ ಬರುತ್ತೆ. ಅದೇ ನೋಡಿ, ನನ್ನ ತಲೆಗೂ ನಿಮ್ಮ ತಲೆಗೂ ಡಿಫ್ರೆನ್ಸ್. ಓಕೆ. ಮಸ್ತ್ ಫಿಗರ್ ಗುರು ಅಂದರೆ, ಮಸ್ತ್ ಅಂದರೆ ಸುಂದರ, ಫಿಗರ್ ಅಂದರೆ ಚಿತ್ರ, ಗುರು ಸುಂದರ ಚಿತ್ರ ಗುರು ಅಂತ ಕನ್ನಡದಲ್ಲಿ ಹೇಳೋ ಬದಲು ಸೊ ಪ್ರಾಕ್ಟಿಕಲ್ ಆಗಿ ಮಸ್ತ್ ಫಿಗರ್ ಗುರು ಅಂತ ಇಟ್ವಿ ಅಷ್ಟೇ ಪೇಜ್. ಅದಾಗ್ತಿದೆಯಾ? ಈಗ ಅದನ್ನು ಒಂದು ಮಾಡಿಕೊಂಡು ಅದರ ಶಾರ್ಟ್ ಮೂವೀಸ್ ಎಲ್ಲ ಮಾಡ್ಕೊಂಡ್ಬಂದ್ವಿ. ಎಲ್ಲ 5 ಮಿಲಿಯನ್ನು, 6 ಮಿಲಿಯನ್ನು, 17 ಮಿಲಿಯನ್ನು, 14 ಮಿಲಿಯನ್ ಹೋಗೋದು ನಮ್ಮ ಶಾರ್ಟ್ ಮೂವೀಸಲ್ಲಿ. ಆ ಟೈಮಲ್ಲಿ ನನಗೊಂದು ಸ್ಟೇಜಲ್ಲಿ ಸಕಲ ಕಲಾ ಚಕ್ರವರ್ತಿ ಅಂತ ಅವಾರ್ಡ್ ಕೊಡ್ತಾರೆ. ಆವಾಗ ನಮ್ಮ ಹುಡುಗರು ಏನು ಮಾಡ್ತಿರ್ತಾರೆ, ನನಗೆ ಶಾರ್ಟ್ ಮೂವೀಸ್ ಎಲ್ಲ ಈ ಟೈಟಲ್ ಕಾರ್ಡಲ್ಲಿ ಪ್ರಶಾಂತ್ ಅಂತ ಬರೀ ನಾಯಕ ಅಂತ ಬರೋದು.
ಏನೋ ಒಂದು ಸಮಥಿಂಗ್ ಬೇಕು ಸರ್ ನಿಮ್ಮ ಹೆಸರಿಗೆ ಅಂತ ಸರ್ಚ್ ಮಾಡ್ತಿರ್ತಾರೆ. ಆವಾಗ ಪ್ರಶಾಂತ್ ಸಾಮ್ರಾಟ್, ಪ್ರಶಾಂತ್ ಬಹದ್ದೂರ್, ಇಲ್ಲ ಪ್ರಶಾಂತ್ ಏನೇನೋ ಸರ್ಚ್ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಅವಾರ್ಡ್ ಸಿಕ್ಬಿಡ್ತಲ್ಲ ಅವಾಗ ಯಾರೋ ನಮ್ಮ ಹುಡುಗರು, ಏನು ಸರ್ ಚಕ್ರವರ್ತಿ ಆಗ್ಬಿಟ್ರಿ ನೀವು, ಬಿಡಿ ಸರ್ ಸೂಪರ್ ಬಿಡಿ ಸರ್ ನೀವು, ಪ್ರಶಾಂತ್ ಚಕ್ರವರ್ತಿ ಸರ್ ನೀವು ಅಂದ್ಬಿಟ್ರು. ಹೇಳಿ ಮತ್ತೊಂದು ಸಲ ಹೇಳಿ ಹೆಸರು ಒಂದೇ, ಪ್ರಶಾಂತ್ ಚಕ್ರವರ್ತಿ, ಸೂಪರ್ ಹೆಸರು, ಇದನ್ನೇ ಇಟ್ಕೋ ಅಂತ ಹೇಳ್ತೀನಿ. ಆವಾಗ ಪ್ರಶಾಂತ್ ಚಕ್ರವರ್ತಿ ಅಂತ ಅವಾಗಿಂದ ಎಲ್ಲ ವಿಡಿಯೋದಲ್ಲೂ ಸ್ನೇಹಿತರೆ ನಮಸ್ತೆ ನಾನು ಪ್ರೀತಿಯ ಪ್ರಶಾಂತ್ ಚಕ್ರವರ್ತಿ ಅಂತ ಸ್ಟಾರ್ಟ್ ಮಾಡ್ತೀನಿ. ಅದು ಆಲ್ ಓವರ್ ಕರ್ನಾಟಕ ಫೇಮಸ್ ಆಗ್ತೀವಿ. ಈ ಥರ ನಮ್ಮ ಒಂದು ಆಶ್ರಮ ಆಲ್ ಓವರ್ ಕರ್ನಾಟಕ ಹೋಗುತ್ತೆ. ಬ್ರೆಜಿಲು, ಇಸ್ರೇಲು, ಆಸ್ಟ್ರೇಲಿಯಾ, ಅಮೇರಿಕಾ ಅಲ್ಲೆಲ್ಲ ಕನ್ನಡಿಗರು ನೋಡ್ತಾರೆ. ಇವತ್ತು ನೀವು ಬಂದು ಕುತ್ಕೊಂಡು ಇಂಟ್ರ್ಯೂ ಮಾಡ್ತೀರಾ, ಆ ರೇಂಜಿಗೆ ಹೋಗುತ್ತೆ ಅಂದರೆ ಯಾವತ್ತೂ ಅಂದ್ಕೊಂಡಿರಲಿಲ್ಲ ಸರ್. ಎಲ್ಲ ದೇವರ ಆಶೀರ್ವಾದ. ಇವತ್ತು ನೋಡಿ ಸರ್, ಇವತ್ತು ಭಿಕ್ಷುಕರನ್ನ ನಿಮ್ಮ ಮುಂದೆ ಬಂದರೆ ಆಲ್ಮೋಸ್ಟ್ ನೀವು ಏನು ಮಾಡ್ಬೋದು ಸರ್, ಆ ಕಡೆ ಹೋಗಿ ಲೆಟ್ಸ್ ಗೋ ಅಂತ ಒಂದು 5 ರೂಪೀಸ್ ಕೊಡ್ತೀರಾ, ಒಂದು 2 ರೂಪೀಸ್ ಕೊಡ್ತೀರಾ. ನೋಡಿ ಅವ್ರನ್ನ ಇಟ್ಕೊಂಡು ಇಲ್ಲಿ ಕೂತಿದ್ದೀನಿ, ನಿಮ್ಮ ಹತ್ರ ಇಂಟ್ರ್ಯೂ ಮಾಡಿಸ್ಕೊತಾ ಇದ್ದೀನಿ ಅಲ್ವಾ. ಯಾವತ್ತೂ ಅಷ್ಟೇ ಯಾರನ್ನು ಕೇರ್ಲೆಸ್ ಆಗಿ ನೋಡಬಾರ್ದು. ಯಾರು ಬೇಕು ಅಂತ ಭಿಕ್ಷುಕರಾಗಲ್ಲ, ಯಾರು ಬೇಕು ಅಂತ ಆಚೆ ಬರಲ್ಲ, ಯಾರು ಬೇಕು ಅಂತ ರಸ್ತೆಯಲ್ಲಿ ಬೀಳಲ್ಲ. ಸಮಯ ಸಂದರ್ಭ ಹಂಗೆ ಮಾಡಿಸುತ್ತಷ್ಟೇ. ಏನೋ ಅವ್ರ ಟೈಮ್. ಇವತ್ತು ನೋಡಿ, ಇವತ್ತು ನೀವು ಆ್ಯಂಕರ್ ಆಗಿದ್ದೀರಾ, ಮುಂದೆ ನೀವು ದೊಡ್ಡ ಕೋಟಾಧಿಪತಿ ಆಗ್ಬೋದು, ಇಲ್ಲ ರಸ್ತೆ ಬಂದು ಬಿದ್ದು ನಮ್ಮ ಆಶ್ರಮಕ್ಕೆ ಬರ್ಬೋದು, ಯಾರಿಗೆ ಗೊತ್ತು ಸರ್. ಹಣೆ ಬರ ಸರ್, ಯಾರಿಗೆ ಗೊತ್ತಿಲ್ಲ. ಅದಕ್ಕೆ ಯಾವತ್ತೂ ಯಾರು ಜಾಸ್ತಿ ಮೆರೆಯೋಕ್ಕೆ ಹೋಗ್ಬಾರ್ದು. ಸೊ ನಾನು ಹೇಳೋದಿಷ್ಟೇ, ಇವತ್ತು ನಮ್ಮ ಆಶ್ರಮದಲ್ಲಿ ಸರ್ ಯಾರಿಗೂ ಒಂದು ಮಾತು ಬೈಯಲ್ಲ, ಯಾರಿಗೂ ಹೊಡೆಯಲ್ಲ, ಯಾರು ಲಾಕ್ ಮಾಡಲ್ಲ, ಎಲ್ಲರನ್ನು ಫ್ರೀಯಾಗಿ ಬಿಟ್ಟಿದ್ದೀನಿ. ಹೋಗ್ತಾರೆ, ದೇವಸ್ಥಾನಕ್ಕೆ ಹೋಗ್ತಾರೆ, ಪಾರ್ಕಿಗೆ ಹೋಗ್ತಾರೆ, ಬರ್ತಾರೆ. ನಾನು ಹೇಳೋದಿಷ್ಟೇ, ಇರೋಕ್ಕೆ ಇಷ್ಟ ಇಲ್ವಾ, ಓಡೋಗ್ತೀರಾ ಹೋಗ್ರಿ, ನಂಗೆ ಇನ್ನೂ ಖರ್ಚು ಕಡಿಮೆ, ಲಾಸ್ ಅಂತೂ ಆಗಲ್ವಲ್ಲ. ನಾನಂತೂ ಬಲವಂತವಾಗಿ ಯಾರಿಗೂ ಆಶ್ರಯ ಕೊಡಲ್ಲ, ನಂಗೆ ಅದು ಬೇಕಾಗೂ ಇಲ್ಲ. ನನಗೆ ಬೇಕಾಗಿರೋದು ಒಂದೇ, ಎಷ್ಟೋ ನಂದು ಬೆಂದಿರೋ ಜೀವಿಗಳಿಗೆ ಒಂದು ಆಶ್ರಯ. ಅದು ಹೆಂಗಿರಬೇಕು ಅಂದರೆ ಅವ್ರು ಖುಷಿಯಾಗಿ ಹ್ಯಾಪಿಯಾಗಿರಬೇಕು. ಈಗ ನೋಡಿ, ನಾನು ಡ್ಯಾನ್ಸ್ ಸಿಂಗಿಂಗ್ ಎಲ್ಲ ಡ್ಯಾನ್ಸ್ ಮಾಡ್ತೀವಿ, ಅವತ್ತಿದ್ದೆ ರೀಲ್ಸ್ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಯಾಕೆ ಅಂದರೆ ಅವರ ನೋವನ್ನು ಮರಿಬೇಕು. ಎಸ್ಪೆಷಲಿ ಅವ್ರ ಮಕ್ಕಳು ನೆನಪಾಗ್ಬಿಟ್ರೆ ಅಂತ ಅಪ್ಪ ಅಮ್ಮಂಗೂ ಮಕ್ಕಳು ಎಷ್ಟೇ ಕೆಟ್ಟರಿದ್ರೂ ಅದು ನೋವಾಗೇ ಆಗುತ್ತೆ. ಅದನ್ನು ಮರೆಸೋ ಪ್ರಯತ್ನ ಮಾಡ್ತಾಯಿದ್ದೀವಿ ಅಷ್ಟೇ. ಅದು ಬಿಟ್ಟು ನಾನು ಹೀರೋ, ನಾನು ಸೂಪರ್, ನಾನು ಸಖತ್ ಸೇವಕ, ನೋ, ಐ ಆಮ್ ನಥಿಂಗ್. ನಾನು ಯಾರೋ ಅಪ್ಪ ಅಮ್ಮನ ಆಚೆ ಹಾಕಿರೋರಿಗೆ ಒಂದು ಆಶ್ರಯ ಕೊಟ್ಟಿರೋ ಅವರ ಒಂದು ಲಾಸ್ಟ್ ಮಗನೋ ಕೊನೆ ಮಗನೋ ಅನ್ಕೋಬೋದು ಅಷ್ಟೇ ಸರ್. ಸರ್ ಓಕೆ, ಇಷ್ಟೆಲ್ಲ ಹೇಳಿದ್ರು ನಿಮ್ಮ ಬಗ್ಗೆ. ಒಬ್ಬ ನಟ, ಒಬ್ಬ ಡ್ಯಾನ್ಸರ್ ಎಲ್ಲ ಈ ಥರ ನಟನಾಗಿದ್ದವರು, ಡ್ಯಾನ್ಸರ್ ಆಗಿದ್ದವರು ಯಾಕೆ ಅನಾಥಾಶ್ರಮ ನಡೆಸಬೇಕು, ಈ ಥರ ಆಶ್ರಯ ಕೊಡಬೇಕು ಅಂತ ಅನ್ನಿಸ್ತು? ಯಾವಾಗ ಅನ್ನಿಸ್ತು ನಿಮಗೆ? ಸರ್ ನಮ್ಮ ತಾಯಿನ ನಂಗೆ ಅನಿಸಿಲ್ಲ ಸರ್, ಮಾಡಬೇಕು ಅಂತ ಅನ್ಕೊಂಡಿಲ್ಲ. ನಾನು ಯಾವತ್ತೂ ಅನ್ಕೊಂಡಿಲ್ಲ. ನಾನು ಅಂದರೆ ಸರ್ ಆ್ಯಕ್ಚುಲಿ ಬೇಸಿಕಲಿ ನಾನು ಹೇಳಿದ್ದೆ, ನಾನು ನಿಮಗೆ ಆ್ಯಕ್ಟರ್ ಆಗಿದ್ದೆ, ಡೈರೆಕ್ಟರ್ ಆಗಿದ್ದೆ, ಶಾರ್ಟ್ ಮೂವೀಸ್ ಮಾಡ್ತಿದ್ದೆ, ಬರೀ ಕ್ಯಾಮ್ರಾ ಒಳಗೆ ವರ್ಕ್ ಮಾಡೋದು, ಇದು ಮಾಡೋದು. ರಾತ್ರಿನೇ 1 o'clock ನಮ್ಮ ಬಾಯ್ಸಿಗೆ ಫೋನ್ ಬೇಗ ಕೂತ್ಕೊಂಡು ಡೈಲಾಗ್ ಬರೆಯೋದು, ಸ್ಕ್ರಿಪ್ಟ್ ಬರೆಯೋದು, ಈ ಥರ ಹುಚ್ಚ ನಾನು. ಒಟ್ಟು ಇಂಡಸ್ಟ್ರಿ ನಿಂತ್ಕೋಬೇಕು, ದೊಡ್ಡ ಸ್ಟಾರ್ ಆಗಬೇಕು, ಒಂದು ಒಳ್ಳೆ ಹೀರೋ ಆಗಬೇಕು, ಆ ಥರ ಮೈಂಡ್ಸೆಟ್ ನಮ್ಮದು. ಯಾಕಂದ್ರೆ ನಮ್ಗೇನು ಬರಲ್ಲ ಅಂತ ಕೇಳಿ, ಹಾರ್ಸ್ ರೈಡಿಂಗಿಂದ ಹಿಡಿದು, ಬೈಕ್ ರ್ಯಾಲಿಯಿಂದ ಹಿಡಿದು, ಕಾರ್ ಟ್ರ್ಯಾಕಿಂಗಿಂದ ಹಿಡಿದು, ಜಿಮ್ನಾಸ್ಟಿಕ್ ಏನು ಬೇಕು ಪ್ರತಿಯೊಂದು ಹಿಂಗೆ ನಿಂತ್ಕೊಂಡ್ರೆ ಹಂಗೆ ರಪ್ಪಂದ ಬಿಡ್ತೀನಿ ಪಲ್ಟಿ ನಾನು. ಆ ರೇಂಜಲ್ಲೆಲ್ಲ ಇತ್ತು ನಮಗೆ. ಬಟ್ ಏನಂದರೆ ನಮಗೆ ಏನೋ ಮಾಡಬೇಕು ಅಂತ ಹೊರಟಿದ್ದು. ಆ ಟೈಮ್ ಏನಾಯ್ತಂದ್ರೆ ನನಗೆ ಯಾರೋ ಬಂದುಬಿಟ್ಟು, ಸರ್ ಈ ಥರ ನಮ್ಗೆ, ನಾನು ಅವಾಗ ಸರ್ ನೀವು ಈ ಥರ ಕನ್ನಡ ಬಗ್ಗೆ ಜಾಸ್ತಿ ಶಾರ್ಟ್ ಮೂವೀಸ್ ಮಾಡ್ತಾಯಿದ್ದೀರಾ, ನೀವೇನಕ್ಕೆ ನಮ್ಮ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಗೆ ಬರಬಾರ್ದು ಅಂತ ಅಂತಾರೆ. ಬೇಡ ಸರ್ ಅವೆಲ್ಲ ಇಷ್ಟ ಆಗಿಲ್ಲ. ಆಮೇಲೆ ಹೆಂಗೆ ಮಾಡಿ ಏನೇನೋ ಮಾಡಿ ಸರಿ ಅಂತ ಹೇಳ್ಬಿಟ್ಟು ಯಲಹಂಕ ಒಂದು ಶಾಖೆ ಕ್ಷೇತ್ರಕ್ಕೆ ಒಂದು ಸಾಂಸ್ಕೃತಿಕ ಘಟಕ ಅಧ್ಯಕ್ಷ ಆ ಥರ ಸಿಗುತ್ತೆ. ಆಮೇಲೆ ಬರ್ತಾ ಬೆಂಗಳೂರು ನಗರ ಅಧ್ಯಕ್ಷ ಆಗ್ತೀವಿ, ಹಂಗೆ ಬರ್ತಾ ರಾಜ್ಯಕ್ಕೆ ಅಧ್ಯಕ್ಷ ಆಗ್ತೀವಿ, ಒಕ್ಕೂಟಕ್ಕೆ ಅಧ್ಯಕ್ಷ ಆಗ್ತೀನಿ, ಹಿಂಗೆ ಬರ್ತಾ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಹಿಂಗಿರ್ತೀವಿ. ಹಂಗೆ ಇದ್ದಾಗ